ಇವತ್ತು ನನ್ನ 44 ವರ್ಷಗಳ ಇತಿಹಾಸದಲ್ಲಿ ಇವತ್ತೊಂದು ಸುದಿನ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಯಾಕೆಂದ್ರೆ ನನ್ನ ಇಷ್ಟು ವರ್ಷಗಳ ಜನ್ಮ ದಿನಾಚರಣೆ ಬರ್ತಗಳಲ್ಲಿ ಈ ವರ್ಷ ಆದಷ್ಟು ನನಗೆ ಖುಷಿ, ಈ ವರ್ಷ ಆದಷ್ಟು ನನಗೆ ಸಂತೋಷ ಬಹುಶಃ ಯಾವ ವರ್ಷನೂ ಆಗಿರ್ಲಿಲ್ಲ. ನಾನು ನನ್ನ ಕುಟುಂಬ 7:30 ಬಂದಿದ್ದು ಸೋಮೇಶ್ವರ ಟೆಂಪಲ್ಗೆ. ಇವತ್ತು 10:30 ತನಕ ಇಲ್ಲೇ ಇದ್ದು ಸೋಮೇಶ್ವರನ ಆಶೀರ್ವಾದ ತಗೊಂಡು ಅಭಿಷೇಕದಲ್ಲಿ ಪಾಲ್ಗೊಂಡು ತಾಯಿ ಆಶೀರ್ವಾದ ತಗೊಂಡು ತುಂಬಾ ಸಂತೋಷದಿಂದ ಹೋಗ್ತಾ ಇದ್ದೀನಿ. ನನ್ನ ಏನೇ ಮುಂದಿನ ಆಲೋಚನೆ ಕೂಡ ಸೋಮೇಶ್ವರನ್ ಬಿಟ್ಟಿದ್ದೀನಿ. ಬಹುಶಃ ನನ್ನ ಸೋಮೇಶ್ವರನ್ ಸ್ವಾಮೀಜಿಯವರು ವಿಶೇಷವಾಗಿ ನನ್ನ ಕರೆದು ಇವತ್ತು ವಿಶೇಷವಾದ ಅಲಂಕಾರ ಮಾಡಿ ಒಂದು ವಿಶೇಷವಾಗಿ ಬಂದಿರ್ತಕ್ಕಂಥ ಎಲ್ಲ ಭಕ್ತರಲ್ಲಿ ಕೂಡ ನನಗೂ ಕೂಡ ಇಲ್ಲಿ ಒಂದು ತಿಂಡಿಯನ್ನು ಕೊಟ್ಟು ಕಳಿಸ್ತಾ ಇದ್ದಾರೆ. ಮುಂಬರುವ ಕೆಲವೇ ದಿನಗಳಲ್ಲಿ ಕೂಡ ಏನ್ ಸೋಮೇಶ್ವರ ನನ್ನನ್ನ ಬರ್ಮಾಡ್ಕೊಂಡು ಇವತ್ತು ವರ್ಕ್ ಸ್ಟಾರ್ಟ್ ಮಾಡುವಂತ ಒಂದು ಆಜ್ಞಾಪ ಮಾಡಿದ್ದಾರೆ. ಕೆಲವೇ ದಿನದಲ್ಲಿ ಈ ವರ್ಕ್ ನ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ನನಗೆ ಇವತ್ತು ಸ್ವಾಮೀಜಿ ಕುಟುಂಬ ತೋರಿಸಿರ್ತಕ್ಕಂಥ ಪ್ರೀತಿ ಅಪಾರವಾಗಿದ್ದು, ರಾತ್ರಿಯಿಂದ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ನನ್ನ ಹುಟ್ಟುಹಬ್ಬನ ಆಚರಣೆಯನ್ನ ತುಂಬಾ ಅದ್ದೂರಿಯಿಂದ ಅರ್ಥಗರ್ಭಿತ ಮಾಡಿದ್ದಾರೆ. ಸೊ ಎಲ್ರಿಗೂ ನನ್ನ ಕೃತಜ್ಞತೆ ಸಲ್ಲಿಸ್ತೀನಿ. ಈಗಾಗಲೇ ಮಕ್ಕಳು ಕಾಯ್ತಾ ಇದ್ದಾರೆ. ನಮ್ಮ ಕುಡಿಗಳು, ನಮ್ಮ ಮುಳಬಾಗಿಲು ತಾಲೂಕಿನ ಮಕ್ಕಳು ಸಾಕಷ್ಟು ಜನ ಇದಕ್ಕೆ ಕನ್ಫ್ಯೂಸ್ ಆಗಿದ್ರೆ ಅದ್ರ ಬಗ್ಗೆ ನಾನು ಮತ್ತೆ ಅಲ್ಲಿ ಬಂದು ಮಾತಾಡ್ತೀನಿ. 100 ಮಕ್ಕಳಿಗೆ ವಿದ್ಯಾದಾನ ಮುಖಾಂತರವಾಗಿ, ಅಂದ್ರೆ ಅವ್ರ ಲೈಫ್ ನ ಬಿಲ್ಡ್ ಮಾಡ್ಕೊಳ್ಳೋ ಮುಖಾಂತರವಾಗಿ ಇವತ್ತು ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀನಿ. ಸೊ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ದಿನಕ್ಕೆ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ನನ್ನ ಸಹಪಾಠಿಗಳು ಕೂಡ ನಾಯಕರು ಕೂಡ ವಿಶೇಷವಾದ ಧನ್ಯವಾದ ಸಲ್ಲಿಸ್ತೀನಿ. ನಾನು ಹೇಳ್ತೆ ಅಲ್ವಾ, ನನ್ನ 44 ವರ್ಷಗಳ ಇತಿಹಾಸದಲ್ಲಿ ಫಸ್ಟ್ ಟೈಮ್ ನಾನು ಒಂದು ದೇವಸ್ಥಾನದ 4 ಅವರು ಕೂತ್ಕೊಂಡು ದೇವರಿಗೆ ಅರ್ಪಿಸಿದ್ವಿ. ಇಡೀ ನನ್ನ ಕುಟುಂಬ ಕೂತ್ಕೊಂಡು ಅರ್ಪಿಸಿದ ದಿನ. ಯಾವತ್ತು ನನ್ನ ಚಿಕ್ಕ ಮಗ ಇರಲ್ಲ, 1 ಅವರ್ ಮೇಲೆ ಇರಲ್ಲ. ಸೊ ಅವನು ಕೂಡ 4 ಅವರು ನಮ್ಮ ಜೊತೆ ಕೂತ್ಕೊಂಡು ದೇವರದಲ್ಲಿ ನಾವು ಪಾತ್ರರಾಗಿ ನನ್ನ ಮುಳಬಾಗಿಲು ತಾಲೂಕಿನ ಕಾಯಕ ಇವರು. ಯಾಕಂದ್ರೆ ನಾವೇನೇ ಕಷ್ಟ ಬಂದು ಸೋಮೇಶ್ವರ ಬರ್ತೀವಿ. ಸೊ ಎಲ್ಲವನ್ನೂ ಹೇಳ್ಕೊಂಡಿದ್ದೀನಿ, ಕಷ್ಟ ಸುಖ ಮುಂದೆ ಧೈರ್ಯ ಎಲ್ಲವನ್ನೂ ಹೇಳ್ಕೊಂಡಿದ್ದೀನಿ. ಸೋಮೇಶ್ವರನ ಏನ್ ದಾರಿ ಕೊಡ್ತಾನೋ, ಏನ್ ಧೈರ್ಯ ಕೊಡ್ತಾನೋ ಆ ಧೈರ್ಯ ನಾನು ಮುನ್ನುಗ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಕೊಡ್ತಾ ಇರೋ ಬಾಧೆ ಮೇಲೆ ಕ್ವಶನ್ ಮಾಡಿ ಅವರು ಭಾವುಕರಾಗಿ ನೋಡಿದ್ರು. ಅದನ್ನು ನಾವು ನೋಡಿ ನಮ್ಗೆ ತುಂಬ ಸಂತೋಷ ಆಯಿತು. ಯಾಕೆಂದರೆ ಎಲ್ಲೋ ಮಾಡೋದಕ್ಕಿಂತ ಎಲ್ಲಿ ಬೇಕೋ, ಎಲ್ಲಿಗೆ ಅದನ್ನು ಮಾತಾಡಬೇಕು ಅಲ್ಲಿ ಮಾಡಿ ಘಂಟಾಘೋಷವಾಗಿ ಮಾಡಿ ಮುಳುಬಾಗಿಲ ಸಮಸ್ಯೆಯನ್ನು ತೀರ್ಸಿದ್ದಾರೆ. ಇವರನ್ನು ಇನ್ನೊಂದು ಥರ ನನಗೆ ಅಭಿಮಾನ, ಇವ್ರ ಮೇಲೆ ನನಗೆ ಬಹಳ ಇದಾಗಿದ್ದು ಯಾವಾಗಂದರೆ, ಹುಡುಗರು ಟೂರ್ ಹೋದಾಗ ಎಲ್ಲೋ ನದಿಯಲ್ಲೇ 4-5 ಜನ ತೀರ್ಕೊಂಡಿದ್ರು ಮುರುಡೇಶ್ವರದ. ಇವ್ರಿಗೆ ಹೆಂಗೆ ಗೊತ್ತಾಯ್ತು ಅನ್ನೋ ಗೊತ್ತಿಲ್ಲ. ಬೆಳಗ್ಗೆ ಎಷ್ಟೊತ್ತಿಗೆ ಅಲ್ಲಿತ್ತು ಅಲ್ಲೇನೇನು ಮಾಡಬೇಕು ಆ ವ್ಯವಸ್ಥೆನ ಮಾಡಿದ್ದಾರೆ ಅಂದರೆ, ಇಂಥ MLA ಅವ್ರನ್ನ ನಾವು ಅಭಿನಂದಿಸ್ತೀವಿ. ಯಾಕೆಂದರೆ ಅವರು ಪ್ರಜೆಗಳ ಮೇಲಿರೋ ಕಳಿ ಇವೆರಡನ್ನು ನನ್ನ ಜೀವನದಲ್ಲಿ ನಾನು ಮರೆಯಲ್ಲ. ಯಾಕೆಂದರೆ ನಾವು ಮಾಡ್ತೀವಿ ಇಲ್ಲಿಂದ ಅವ್ರು ಹೇಳ್ಬೋದಾಗಿತ್ತು, ಮಾಡ್ರಪ್ಪ ಮಾಡಿ ಅಂತೆಲ್ಲ ಸರ್ಕಾರದಿಂದ ಮಾಡ್ಬೋದು. ಅವರು ಖುದ್ದೋಗಿ ಅದು ಏನು ಪ್ರಾಬ್ಲಮ್ ಆಗಿದೆ ಅದನ್ನು ಮಾಡಿ ಆ ಹುಡುಗರು ಇದನ್ನು ಸಾಕಿ ಅವ್ರ ಮನೆಗಳಿಗೆ ಏನೇನು ತರಿಸಿ ಇವತ್ತು ಅವ್ರು ವಿದ್ಯಾದಾನ ಮಾಡ್ತಾಯಿದ್ದಾರೆ ಅಂದರೆ ಅದು ಇನ್ನೂ ವಿಶೇಷವಾಗ ಹೊಂದಿದ್ದು. ಅವ್ರ ದೇವರು ಯಥೇಚ್ಛವಾಗಿ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಎಲ್ಲವನ್ನು ಕೊಟ್ಟು ಜನಸೇವೆ ಮಾಡೋ ಭಾಗ್ಯವನ್ನು ಮತ್ತೆ ಸಿಗಲಿ ಅಂತೇಳಿ ನಾವು ಮುಳಬಾಗಿಲು ಜನರ ಪರವಾಗಿ ಪ್ರಾರ್ಥನೆ.